ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾ ಅವರು. ಆತ್ಮೀಯರೇ, ನಮ್ಮ ಹರಿಯಾಣದ ಉಸ್ತುವಾರಿ ನಮ್ಮ ಕರ್ನಾಟಕದವರು ಕಾಂಗ್ರೆಸ್ಸಿನ BK ಹರಿಪ್ರಸಾದ್, ನಿಜವಾಗಿ ಇವರೊಬ್ಬರು ಮಾಸ್ ಲೀಡರ್ ಆಗಿದ ಒಂದು ಏನೋ ವೈಚಾರಿಕ ನೆಲಗಟ್ಟಿನಲ್ಲಿ ಕಾಂಗ್ರೆಸ್ ಉಳಿದು ಬಂದಂಥವರು, ಕಟ್ಟ ಕಾಂಗ್ರೆಸ್ಸಿಗರು, ಕಟ್ಟ ಹಿಂದುಳಿದವರು ಸಲ ಹೋರಾಟ ಮಾಡುವಂಥ ನಿಶ್ಚಿತವಾಗಿ ಪ್ರಬಲ ನಾಯಕರು. ಅದರ ವ್ಯವಸ್ಥೆ ನಿಮಗೆ ಗೊತ್ತದ. ಇಲ್ಲಿ ಸಂಖ್ಯಾಬಲ, ಆ ಬಲ, ಈ ಬಲದಿಂದ ಅನೇಕರು ಅರ್ಹರಿದ್ದರು. BK ಹರಿಪ್ರಸಾದ್ ಅವರು ನಿಶ್ಚಿತವಾಗಿ ಅರ್ಹ ಚೀಫ್ ಮಿನಿಸ್ಟರ್, ಅದರಲ್ಲಿ ಎರಡು ಮಾತೂ ಇಲ್ಲ. ಅವರ ದೃಷ್ಟಿಕೋನ, ಅವರ ವಿಚಾರಗಳು, ಇವತ್ತು ಅವರು ಈ ನಾಡಿನ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಮೋಸ್ಟ್ಲಿ ಆಗ್ತಾರದ್ದು ಗ್ಯಾರಂಟಿ ಇಲ್ಲ, ಆ ಮಾತು ಬೇರೆ. ಒಟ್ಟಿನಲ್ಲಿ ಹೇಳಿದೆ ನಿಮಗೆ, ಆ ಯೋಗ್ಯತೆ ಅವ್ರದ್ದು. ಅಂಥವ್ರು ಇವತ್ತು ನಮ್ಮ ಅಧ್ಯಕ್ಷರು, ಕರ್ನಾಟಕದ ಕಾಂಗ್ರೆಸ್ಸಿನ ಅಧ್ಯಕ್ಷರು DK ಶಿವಕುಮಾರ್ ಅವರು ಇತ್ತೀಚೆಗೆ ವತ್ಸಲೆ, ನಿಮಗೆ ಗೊತ್ತದ, ಹಿಂದೂ ಉತ್ವ ನೆಲಗಟ್ಟಲೆ RSSದ ಹಾಡನ್ನು ಹಾಡಿದ್ದು, ಅದು ನಮ್ಮ ವಿಧಾನಸಭೆಯಲ್ಲಿ ಒಂದಿಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂದರೆ ಇವರೊಬ್ಬರು ಕಾಂಗ್ರೆಸ್ಸಿಗರ ಇದು ಹೇಳಬೇಕಾ ಅನ್ನುವಂಥದ್ದು. ಕೆಲವೊಬ್ಬರು ವಾದ ಮಾಡಿದ್ರು, ಎಲ್ಲ ಏನಿಲ್ಲ ದೇಶಭಕ್ತಿ ಹಾಡಪ್ಪ, ಅದರಲ್ಲಿ ಏನು ತಪ್ಪದ ಅಂತೇಳಿ. ನಮ್ಮಂಥವ್ರು ವಾದ ಮಾಡಿದ್ರು, ಸರಿ ಅದು ಏನು ತಪ್ಪಿಲ್ಲ ಅಂದರೂ ಅಂದಿರ್ಬೋದು, ಏಕೆ ಅಷ್ಟೇನಿಲ್ಲ. ಹಾಗಾಗಿ ತಿಳ್ಕೊಂಡು ಅವರು ಜಾತಿವಾದಿ ಮತ್ತೊಂದು ವಾದಿ ಅಂತೂ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಮತ್ತು ಅವರು ಏನಪ್ಪ ಉಳದ ಹಿಂದುಳಿದವರು ವಿರೋಧಿ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಯಾರಾದರೂ ಹೇಳ್ಬೋದು. ಅದು ನಮ್ಮ BK ಹರಿಪ್ರಸಾದ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಏನದು, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಹಾಡಿದ್ದರೆ ಮೊದಲು ಅವರು ಕ್ಷಮೆ ಯಾಚಿಸಬೇಕು. KPCC ಅಧ್ಯಕ್ಷರು RSS ಗೀತೆ ಹಾಡುವುದು ತಪ್ಪು. DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಹಾಡಿದರೆ ಕ್ಷಮೆ ಯಾಚಿಸಬೇಕು.